ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಲಾಸ್ಟ್ ಇಯರ್ ಮಾಡಿದ್ದು ಕೆಲವೊಂದು ಕ್ಲಿಪ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೀಶೋಯಿಂದ ಏನೇನು ತರಿಸಿದ್ದೀನಿ ಅಂತ ಹೇಳ್ತೀನಿ. ಸೊ ಮಿಸ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಸೊ ಇದನ್ನು ಸಹಿತ ಲಾಸ್ಟ್ ಇಯರ್ ಮೀಶೋದಲ್ಲೇ ತರಿಸಿದ್ದು. ಬ್ಯಾಕ್ ಡ್ರಾಪು, ಡೆಕೋರೇಷನ್ ಏನಿದೆ ಅದನ್ನು ಸಹಿತ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಎಲ್ಲ ಲಿಂಕ್ನೂ ಸಹಿತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ ಆಯಿತಾ. ಸೊ ಇದು ಆ್ಯಕ್ಚುಲಿ ಬ್ಯಾಕ್ ಡ್ರಾಪ್ ಕರ್ಟನ್ ಹಾಕಲಿಕ್ಕೆ ಸ್ಟ್ಯಾಂಡು 555 ರುಪೀಸಿಗೆ ಮೀಶೋದಲ್ಲಿ ತರಿಸ್ಕೊಂಡಿರೋದು. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಅದನ್ನು ನನ್ನ ಮಗಳು ಬರ್ತಡೇಗೂ ಸಹಿತ ಸೇಮ್ ಇದನ್ನೇ ನಾನು ಯೂಸ್ ಮಾಡಿದ್ದೆ. 2 to 3 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಮನೇಲಿ ಯಾವ ಫಂಕ್ಷನ್ ನಡೆಯುತ್ತೆ ಆ ಫಂಕ್ಷನಿಗೆಲ್ಲ ಕರ್ಟನ್ಸ್ನ ಚೇಂಜ್ ಮಾಡಿದ್ದೀನಿ. ಕೆಲವೊಂದು ಸಲ ಜಸ್ಟ್ ಹಾಗೆ ಫ್ಲವರ್ಸ್ನ ಹಾಕಿಬಿಟ್ಟು ನನ್ನ ಮಗಳು ಬರ್ತಡೇಗೆ ಮಾಡಿದ್ದೆ. ನೀವು ನೋಡಿರ್ಬೋದು, ಹಿಂದ್ಗಡೆ ವಿಡಿಯೋ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಮಗಳು ಬರ್ತಡೇಗೂ ಇದೇ ಸ್ಟ್ಯಾಂಡ್ನ ಯೂಸ್ ಮಾಡಿದ್ದೆ. ಆ್ಯಂಡ್ ಹೋದ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಇದೇ ಸ್ಟ್ಯಾಂಡ್ನ ಯೂಸ್ ಮಾಡಿದ್ದೆ. ಅವ್ರು ಇದೇ ಥರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಮತ್ತು ಪೈಪ್ಗಳನ್ನ ಕೊಟ್ಟಿರ್ತಾರೆ. ಹೈಟ್ ಬೇಕಾದ್ರೆ ಅಡ್ಜಸ್ಟೇಬಲ್ ಇದೆ, ನಾವು ಎಷ್ಟು ಬೇಕಾದ್ರೆ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಜಸ್ಟು 500 ರುಪೀಸಲ್ಲೇ ಬರುತ್ತಲ್ಲ, ಒಂದ್ಸಲ ತಂದು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಈ ವರ್ಷ ತರಿಸಿಲ್ಲ ನಾನು, ಇದು ಹೋದ ವರ್ಷ ತರಿಸಿರೋದೇ ವಿಡಿಯೋ. ಸೊ ಎಲ್ಲ ರೀತಿಯ ಸೈಜ್ಗಳಿಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೈಜ್ಗಳಿಗೆ ಅನುಕೂಲ ಮಾಡಿಕೊಂಡು ನಾವು ಅದನ್ನು ಸಿಕ್ಸ್ಕೋಬೋದು. ಸೊ ಪೈಪ್ ಸೈಜ್ಗಳನ್ನ ಕೊಟ್ಟಿರ್ತಾರೆ ಮತ್ತು ಹೋಲ್ಡ್ ಮಾಡಲಿಕ್ಕೂ ಕೊಟ್ಟಿರ್ತಾರೆ. ನಮಗೆ ಬೇಕಾಗಿರೋ ಸೈಜ್ 4x4 ಅಥವಾ ಅಗಲ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನಾವು ಸಿಕ್ಸ್ಕೊಂಡ್ಬಿಟ್ರೆ ನಿಮಗೊಂದು ಕರೆಕ್ಟ್ ಒಂದು ಸ್ಟ್ಯಾಂಡ್ ಆಗುತ್ತೆ. ಇದಕ್ಕೆ ನೀವು ಕರ್ಟನ್ ಹಾಕಿದರೆ ಕರ್ಟನ್ ನಿಲ್ಲುತ್ತೆ. ಸೊ ಸ್ಟೇಬಲ್ ಅಂತೂ ಇದೆ, ನಾನು ಯೂಸ್ ಮಾಡ್ತೀನಿ. ಒಂದೇ ಕಡೆ ಹಾಕಿದರೆ ಭಾರ ಆಗುತ್ತೆ, ಎರಡೂ ಜೋಡಿಸಿದಾಗ ಸ್ಟೇಬಲ್ ಆಗಿ ಕುತ್ಕೊಳುತ್ತೆ. ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತಲ್ಲ, ಆ ಕಡೆದು ಪೈಪು ಈ ಕಡೆ ಪೈಪು ಎರಡು ಬ್ಯಾಲೆನ್ಸ್ ಆಗಿಬಿಟ್ಟು ಕರ್ಟನ್ ಹಾಕಲಿಕ್ಕೆ ಯೂಸ್ ಆಗುತ್ತೆ. ನೀವು ಬೇಕಾದ್ರೆ ಕರ್ಟನ್ನ ಹೊಳೆದ್ಬಿಟ್ಟು ಸಹಿತ ಹಾಕ್ಬೋದು, ಇಲ್ಲ ಹಾಗೇನೂ ಸಿಕ್ಸ್ಬೋದು. ಇಟ್ ಅಪ್ ಟು ಯು, ನೀವು ಹೇಗೆ ಬೇಕಾದ್ರೆ ಡೆಕೋರೇಷನ್ ಮಾಡ್ಕೋಬೋದು. ಅಲ್ಲಿ ಫ್ಲವರ್ಸು ಏನೇನು ಬೇಕು ಹಿಂದ್ಗಡೆ ಈ ಗಣಪತಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬೋದು. ಬಟ್ ಮನೇಲಿದ್ದರೆ ತುಂಬ ಯೂಸ್ ಆಗುತ್ತೆ. ಬರ್ತ್ಡೇಗೂ ಸಹಿತ ಯೂಸ್ ಮಾಡ್ಬೋದು ನಾವು. ನಾನು ಇನ್ನೂ 2 ಪೈಪ್ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಇನ್ನೂ ಬೇಕಾದ್ರೆ ಹೈಟ್ ಮಾಡ್ಕೋಬೋದು. ನಂಗೆ ಅಷ್ಟೇ ಹೈಟ್ ಇದ್ದರು, ಈ ಕರ್ಟನ್ ಅಷ್ಟು ಹೈಟ್ ಸಾಕು ಅಂತ ಬಿಟ್ಕೊಂಡೆ. ಸೊ ಇದು ಹೋದ ವರ್ಷ ಮೀಶೋದಲ್ಲೇ ತರಿಸ್ಕೊಂಡಿರೋಂಥ ಕರ್ಟನ್ನು. ಸೊ ಇದೆಲ್ಲದ್ರ ಲಿಂಕು ಕೆಳಗಡೆ ಹಾಕಿರ್ತೀನಿ ನೋಡಿ. ಫುಲ್ ರೆಡಿ ಆದಮೇಲೆ ಹಬ್ಬದ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಿಂದ್ಗಡೆ, ಎಲೆಗೆಂಟಾಗಿ ಕ್ಲಾಸ್ ಆಗಿ ಅಂತ ಹೇಳ್ಕೊಂಡು ಲಕ್ಷ್ಮಿ ಹಿಂದ್ಗಡೆ. ಇದಕ್ಕೆ ನಾವೇನು ತಯಾರಿ ಮಾಡಿದ್ವಿ ಅಂತ ಹೇಳ್ತಿರೋದು. ಸೊ ಫಸ್ಟ್ ಅದೆಲ್ಲ ಅಲ್ಲಿರೋ ಎಲ್ಲ ಐಟಮ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಗೋಮೂತ್ರದಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಗೋಡೆನ ಮತ್ತು ನೆಲ ಎಲ್ಲ ಒರೆಸ್ಕೊಂಡು. ಅದಾದಮೇಲೆ ಕರ್ಟನ್ ಹಾಕಲಿಕ್ಕೆ ಟ್ರೈ ಮಾಡೋದು. ಸೊ ನಾನು ಲಾಸ್ಟ್ ಟೈಮು ಹೈಟ್ ಜಾಸ್ತಿ ಮಾಡಿ, ಅದು ಪೈಪ್ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ, ಸೊ ಹೈಟ್ನ ಜಾಸ್ತಿ ಮಾಡಿಬಿಟ್ಟು ಅಲ್ಲೊಂದು ಗಮ್ ಟೇಪ್ ಹಾಕಿ, ಅಂದರೆ ಅಲ್ಲೊಂದು ಇದು ಒಂದು ನೇಲಿತ್ತು, ಮಳೆ ಇತ್ತು, ಆ ಮಳೆಗೆ ಅದನ್ನು ಗಮ್ ಟೇಪ್ ಹಾಕಿ ಫಿಕ್ಸ್ ಮಾಡಿದ್ವಿ, ಏನು ಅಲ್ಲಾಡಬಾರ್ದು ಮತ್ತು ದೇವಿ ಟೈಮಲ್ಲಿ ಅಂತ ಹೇಳ್ಕೊಂಡು. ಆ್ಯಂಡ್ ಮಿಷನಲ್ಲಿ ಹೊಲಿಗೆನ ಹೊಲ್ಕೊಂಡಿದ್ವಿ. ಆ ಒಂದು ಕರ್ಟನ್ನ ನಾರ್ಮಲ್ ಹಾಗೆ ಕೊಟ್ಬಿಟ್ಟಿರ್ತಾರೆ, ಹೊಲಿಗೆ ಹೊಳ್ದಿರಲ್ಲ, ನಾವು ಹೊಲ್ಕೋಬೇಕು. ಸೊ ಹಾಗಾಗಿ ಆರಾಮ್ಸೆ ಪೈಪ್ ಒಳಗಡೆ ಸಿಕ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಹೊಲಿಗೆ ಹೊಲ್ಸ್ಕೊಂಡೆ ನಾನು. ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ಫಿಟ್ಟಾಗಿ ಕುತ್ಕೊಬಿಟ್ಟಿದೆ. ಅಲ್ಲಿ ದಾರನೂ ಹಿಂದ್ಗಡೆ ಕಟ್ಟಿದ್ದೀವಿ, ಅಲ್ಲೊಂದು ಮಳೆ ಇತ್ತು ಆ ಗೋಡೆಗೆ, ಅದಕ್ಕೆ ಸೇರಿಸಿ ಕಟ್ಟಿದ್ದಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ. ನಮಗೇನು ತೊಂದರೆ ಇರಲ್ಲ ಇನ್ಮೇಲೆ. ಸೊ ಇದ್ರ ಮೇಲೆ ಎಲ್ಲ ಏನೇನು ಮೀಶೋದಲ್ಲೇ ತರಿಸಿರೋಂಥ ಇದೆಲ್ಲದು ಹೂವಿನ ಹಾರಗಳು ಪ್ಲಾಸ್ಟಿಕ್ಕಿಂದು, ಅದನ್ನು ಸಹಿತ ಹಾಕಿ ಡೆಕೋರೇಷನ್ ಮಾಡಿರೋದು. ಸೊ ಇದು ಆ್ಯಕ್ಚುಲಿ ಹೋದ ವರ್ಷದ ವೀಡಿಯೋ ನೋಡ್ಬೋದು. ನಾವು ತಯಾರಿ ಮಾಡ್ತಿರೋದು ಹಿಂದಿನ ದಿನ ರಾತ್ರಿ ತಯಾರಿ ಮಾಡ್ತಿರೋದು. ನನ್ನ ಗಂಡ ಒಂದು ಕಡೆ ಮಾಡ್ತಾರೆ, ನಾನು ಮಾಡ್ತಿದ್ದೀನಿ. ಸೊ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅಂತ ಮತ್ತೆ ಸಪ್ರೇಟಾಗಿ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ನಾನು ಮೀಶೋದಲ್ಲಿ ಈ ವರ್ಷ ತರಿಸ್ಕೊಂಡಿರೋದು ಹಬ್ಬಕ್ಕೆ ಅಂತಲೇ, ಹಬ್ಬಕ್ಕೆ ಸ್ವಲ್ಪ ಚೆಂದ ಕಾಣಲಿ, ಮ್ಯಾಟ್ ಎಲ್ಲ ಚೆನ್ನಾಗಿ ಕಾಣಲಿ ಅಂತ ಈ ಥರ ಒಂದು ಮ್ಯಾಟ್ ತರಿಸ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು, ನೋಡಿದ ಕೂಡಲೇ ಫ್ಲವರ್ ಇದೆ, ಅಟ್ರಾಕ್ಟಿವ್ ಆಗೂ ಇದೆ ಅಂತ ಹೇಳ್ಕೊಂಡು. ಆ್ಯಂಡ್ ಈ ಒಂದು ತೋರಣನು ಮತ್ತೆ ರೀಸ್ಟೋರ್ ಮಾಡಿದ್ದೀನಿ. ಆಲ್ರೆಡಿ ಒಂದು 3 months ಆಗಿತ್ತು, ಅದನ್ನು ಸಹಿತ ಖಾಲಿಯಾಗಿತ್ತು, ಗುಬ್ಬಿ ಎಲ್ಲ ತಿಂದು ಖಾಲಿ ಮಾಡೋದ್ರಿಂದ. ಈ ಒಂದು ಮ್ಯಾಟು ಮತ್ತು ಈ ತೋರಣ ಎರಡರದ್ದು ಸಹಿತ ಲಿಂಕ್ ಕೆಳಗಡೆ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಹಬ್ಬಕ್ಕಷ್ಟೇ ಅಲ್ಲ ಡೈಲಿ ಯೂಸಿಗೂ ಚೆನ್ನಾಗಿದೆ. ನನಗೇನೋ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನ್ನ ಫೇವ್ರೆಟ್ ಹಬ್ಬ. ಸೊ ಅದಕ್ಕೇನಾದ್ರು ಹೊಸ ತರಿಸ್ಕೋಬೇಕು ಏನು ಅಂತ ನೋಡ್ತಾ ಇರ್ತೀನಿ. ಮನೆಯದೆಲ್ಲ ಮ್ಯಾಟೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಆ್ಯಕ್ಚುಲಿ. ಅದೇ ಥರ ಫ್ರಂಟ್ ಮ್ಯಾಟ್ನೇ ಚೇಂಜ್ ಮಾಡಿಬಿಡೋಣ, 2 ವರ್ಷ ಆಯ್ತು ಅದೇ ಮ್ಯಾಟಲ್ಲಿದೆ ಅಂತ ಹೇಳ್ಕೊಂಡು ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡಿರೋದು. ಆ್ಯಂಡ್ ಈ ವರ್ಷ ಮತ್ತೆ ಏನೇನು ತರಿಸಿದ್ದೀನಿ ಅಂತ ಹೇಳ್ತಾ ಇರೋದು, ಇದೊಂದು 270 ರುಪೀಸಿಗೆ ತರಿಸ್ಕೊಂಡಿದ್ದೀನಿ ಹೂವಿನ ಹಾರನೆ. ಈ ಸಲ ಗೋಲ್ಡ್ ಕಲರ್ ಇದೆ. ಲಾಸ್ಟ್ ಟೈಮ್ ಪಿಂಕ್ ತರಿಸಿದೆ, ಈ ಸಲ ಗೋಲ್ಡ್ ಇರಲಿ ಚೇಂಜ್ ಇರಲಿಂದ ಗೋಲ್ಡ್ ತರಿಸಿದ್ದೀನಿ. 6 ಪೀಸಸ್ ಬಂದಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ನಂಗೆ ಇಷ್ಟ ಆಯಿತು, ಗೋಲ್ಡ್ ವಿತ್ ಫ್ಲವರ್.
ಇವೆಲ್ಲ ಆರ್ಟಿಫಿಷಿಯಲ್ ಫ್ಲವರೇ. ರಿಯಲ್ ಫ್ಲವರ್ನ ನಾವು ದೇವ್ರಿಗೆ ಉರ್ಸಿರ್ತೀವಿ, ಹಿಂದ್ಗಡೆ ಡೆಕೋರೇಷನಿಗೆ ಅಂತ ಇವೆಲ್ಲ ಜುಗಾಡ್ ಮಾಡೋದು ಸ್ವಲ್ಪ ಚೆಂದ ಕಾಣಲಿ ಅಂತ ಹೇಳ್ಕೊಂಡು. ಆ್ಯಂಡ್ ಈ ಮ್ಯಾಟು 285 ರುಪೀಸಿಗೆ ತರಿಸಿರೋದು, ಏನು ನೋಡಿದಿರಲ್ಲ ಅದು. ಕ್ವಾಲಿಟಿ ವೈಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅಂದ್ಕೊಂಡ್ರಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಹೊರಗಡೆ ಬೇರೆ ಕಡೆ ದೊಡ್ಡ ದೊಡ್ಡ ಶೋರೂಮಲ್ಲೆಲ್ಲ ಈ ಥರದ್ದು ಮ್ಯಾಟ್ ನೋಡಿದ್ದೆ. ಅದ್ರದ್ದು ಪ್ರೈಸ್ ಕೇಳಿದಾಗ 800 900 ಅಂತೆಲ್ಲ ಹೇಳಿದ್ರು. ಶಾಕ್ ಆಗಿತ್ತು. ಮೀಶೋದಲ್ಲಿ ತರಿಸೋಣ ಟ್ರೈ ಮಾಡೋಣ ಅಂತ ತರಿಸಿರೋದು. ಕ್ವಾಲಿಟಿ ಮಾತ್ರ ಸೇಮ್ ಅಲ್ಲಿ ನಾ ಶೋರೂಮಲ್ಲಿ ನೋಡಿದ್ದೆ ಅದೇ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದರೊಳಗೆ ಡಿಫ್ರೆಂಟ್ ಕಲರ್ಸು ಅವೈಲೇಬಲ್ ಇದೆ ಮೀಶೋದಲ್ಲೇ, ಇದೊಂದೇ ಕಲರ್ ಇಲ್ಲ. ಗ್ರೀನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್, ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಎಲ್ಲ ಇದೆ. ನಾನು ತರಿಸಿರೋದು ಇದು, ಯಾಕಂದರೆ ನನಗೆ ಬ್ಲೂ ನಾರ್ತ್ ಎಂಟ್ರಿ ಹೌಸ್ ಅಲ್ವಾ, ಬ್ಲೂ ಕಲರ್ದು ಮ್ಯಾಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನಿಂದ ತರಿಸಿರೋದು. ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದ್ರ ಲಿಂಕು ಸಹಿತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಬ್ಬ ಅಂದರೆ ಜಸ್ಟ್ ಕ್ಲೀನ್ ಮಾಡೋದು ಅಷ್ಟೇ ಇರೋಲ್ಲ, ಕೆಲವೊಂದು ಐಟಮ್ಗಳನ್ನ ನಾವು ಜೋಡಿಸೋದು ಇರುತ್ತೆ, ಹೊಸದು ಏನಾದರೂ ಈ ವರ್ಷ ಏನು ಚೇಂಜ್ ಮಾಡ್ಬೋದು ಏನಿಲ್ಲ ಅಂತೆಲ್ಲ, ಇದೆಲ್ಲ ನಾನು ಮಾಡ್ತಾ ಇರ್ತೀನಿ. ಹಾಗಾಗಿ ಹಬ್ಬಕ್ಕಿಂತ 1 ವರ್ಷ ಮುಂಚೆನೇ ಎಲ್ಲ ತಯಾರಿ ಮಾಡ್ಕೊತಾ ಇರೋದು. ಆದರೆ ಸಖತ್ತಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆಂದ ಕಾಣುತ್ತೆ ಅಂತ ಹೇಳ್ಕೊಂಡು. ಒಂದು ಮನೆಯದ್ದು ಲುಕ್ಕೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಬಟ್ ನಾನು ಇದನ್ನು ಹಬ್ಬದ ದಿನನೇ ಯೂಸ್ ಮಾಡೋದು. ಆ್ಯಂಡ್ ಈ ವರ್ಷ ಸ್ವಲ್ಪ ಥೀಮ್ ಡಿಫ್ರೆಂಟ್ ಆಗಿರಲಿ ಅಂತ ಈ ಥೀಮ್ನ ಕರ್ಟನ್ನ ತರಿಸ್ಕೊಂಡಿದ್ದೆ ಮೀಶೋದಲ್ಲಿ. ಸೊ ತುಂಬ ಚೆನ್ನಾಗೇ ಬಂದಿದೆ ನೋಡಲಿಕ್ಕಂತೂ. ನೋಡಿ ಮನೆಗೆ ಬಂದಾಗಿದೆ ಆಲ್ರೆಡಿ, ತಯಾರಿ ಮಾಡ್ಕೊತಿರೋದು ನಾನು. ಸೊ ಎಸ್, ಗುಡ್ ಕ್ವಾಲಿಟಿ ಚೆನ್ನಾಗಿದೆ. ಅದ್ರ ಜೊತೆ ಈ ಹೂವುಗಳನ್ನು ಈ ಸಲ ಗೋಲ್ಡನ್ ಕಲರ್ ಇರೋವಂಥದ್ದೊಂದು ಫ್ಲವರ್, ಆರ್ಟಿಫಿಷಿಯಲ್ ಫ್ಲವರ್ನು ತರಿಸಿದ್ದೆ. ಸೊ ಥೀಮ್ ಚೇಂಜ್ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿರೋದು. 1 ತಿಂಗಳು ಮುಂಚೆನೇ ನಮ್ಮನೆಲ್ಲ ಸ್ಟಾರ್ಟ್ ಆಗೋಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ್ದು. ಇದು ನನ್ನ ಫೇವ್ರೆಟ್ ಹಬ್ಬ ಆಗಿರೋದಕ್ಕೆ. ಜಸ್ಟ್ ಇದೊಂದೇ ಥೀಮ್ ಇಲ್ಲ, ಬ್ಯಾಕ್ ಡ್ರಾಪ್ ಕರ್ಟನ್ಸಲ್ಲಿ ಡಿಫ್ರೆಂಟ್ ಇದೆ. ಇದು ನಾನು ಲಾಸ್ಟ್ ಇಯರ್ ತರಿಸಿರೋದು 250 ರುಪೀಸಿಗೆ ಈಗ ಸೇಲಲ್ಲಿರೋದು. ಆ್ಯಂಡ್ ಇದು ರೆಡ್ ಕಲರ್ ಬೇಕು ಅಂದರೆ ರೆಡ್ ಕಲರ್ ರಂಗೋಲಿ ಥರದ್ದು ಕರ್ಟನ್ ಇರುತ್ತೆ. ಇದೆಲ್ಲದು ಬಟ್ಟೆಯಲ್ಲೇ ಬರುತ್ತೆ, ನೀವು ಬಟ್ಟೆನ ಮೇಲ್ಗಡೆ ಅಂಚು ಹೊಳ್ಕೊಂಬಿಟ್ಟು ಆ ಕರ್ಟನಿಗೆ ಸಿಕ್ಸ್ಕೋಬೋದು. ಸೊ ಇದೂ ಸೇಮ್ ಏನು ನಾನು ಲಾಸ್ಟ್ ಇಯರ್ ತರಿಸಿದ್ದೀನಿ ಅದು. ಆಮೇಲೆ ಈ ಥರದ್ದು ಸೇಮ್ ಫ್ಲವರ್ದು ಸಹಿತ ಪಿಕ್ಚರ್ ಹಾಗೆ ಆನ್ ಆಗೇ ಇದ್ದು, ಫ್ಲವರ್ನು ಸಹಿತ ಆ ಒಂದು ಕರ್ಟನಲ್ಲೇ ಇರುತ್ತೆ, ಆ ಥರದ್ದು ಸಹಿತ ಇರುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಥೀಮ್ ಬ್ಯಾಕ್ ಡ್ರಾಪ್ ಕರ್ಟನ್ಗಳು. ನಿಮ್ಗೆ ಯಾವ್ದು ಬೇಕು ಅದನ್ನು ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು. ಈ ಹೂವಿನೂ ಅಷ್ಟೇ ಅಲ್ಲಿಂದಲೇ ತರಿಸಿದ್ರು, ತುಂಬ ಕಡಿಮೆ ಸಿಗುತ್ತೆ. ಹೊರಗಡೆ ಹೋದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ, ನೀವು ಆನ್ ಸ್ಪಾಟ್ ಶಾಪಿಗೆ ಹೋದರೆ. ಮೀಶೋದಲ್ಲಿ ತುಂಬ ಕಡಿಮೆ ಸಿಗುತ್ತೆ. ಸೊ ನಾನು ಎಲ್ಲ ತರಿಸ್ಕೊಂಡು ಇಟ್ಕೊಂಡಿರೋ ಲಿಂಕ್ ಏನಿದೆ ಅದನ್ನೆಲ್ಲ ಜನ್ರೇಟ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ತುಂಬ ಜನ ಕೇಳ್ತಾಯಿದ್ರು ಲಿಂಕ್ ಕಳಿಸಿ ಅಂತ ಹೇಳ್ಕೊಂಡು. ಆ್ಯಂಡ್ ಹಬ್ಬ ಬೇರೆ ಬರ್ತಾಯಿದೆ, ನಿಮಗೂ ಅದು ಬರಲಿಕ್ಕೂ ಒಂದು 5 to 8 ಡೇಸ್ ಬೇಕಾಗುತ್ತೆ. ಸೊ ಹಾಗಾಗಿ ಈಗಲೇ ಆದಷ್ಟು ಬೇಗ ಸೇಲ್ ನಡೀತಾ ಇರಬೇಕಾದ್ರೆ ತಗೊಳ್ಳಿ. ಸೊ ಇದೆಲ್ಲ ಲಿಂಕ್ಗಳು, ಇದನ್ನೆಲ್ಲದೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ವರ್ಷ ನಾನು ಇದು ತೋರಣನೂ ಸಹಿತ ಅಪ್ಗ್ರೇಡ್ ಮಾಡಿಕೊಂಡೆ. ಆಲ್ರೆಡಿ 3-4 ಮಂತ್ಸ್ ಆಗಿತ್ತು. ಎಲ್ಲದು ವೀಟ್ ಗ್ರೇನ್ಸ್ ಏನಿದೆ ಅದೆಲ್ಲ ಖಾಲಿ ಆಗೋಗಿತ್ತು, ಗುಬ್ಬಿ ಬಂದೆಲ್ಲ ತಿಂದು ಹೋಗಿತ್ತು. ಹಾಗಾಗಿ 2 ಕ್ವಾಂಟಿಟಿ ತರಿಸಿದ್ದೆ, ಒಂದು ಪೂಜಾ ರೂಮಿಗೆ, ಒಂದು ಮೇನ್ ಡೋರಿಗೆ ಅಂತ. ಇದೊಂದು ತುಂಬ ಒಳ್ಳೆಯದು, ಮನೆ ಮುಂದೆ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದಕ್ಕೆ ಅಟ್ರಾಕ್ಟ್ ಆಗಿ ಗುಬ್ಬಿಗಳು ಸಹಿತ ಬರ್ತವೆ ಇದನ್ನು ತಿನ್ನಲಿಕ್ಕೆ. ಸೊ ಹಾಗಾಗಿ ಹಳೆ ಕಾಲದಲ್ಲಿ ಈ ಭತ್ತದ ಗೋಣೆ ಎಲ್ಲ ಮನೆ ಮುಂದೆ ಹಾಕಿರ್ತಿದ್ರು. ಸೊ ದಟ್ ಗುಬ್ಬಿಗಳೆಲ್ಲ ಬಂದು ತಿನ್ಕೊಂಡು ಹೋಗಲಿ ಅಂತ. ಮನೇಲಿ ಎಷ್ಟು ಪಕ್ಷಿಗಳು, ಪ್ರಾಣಿಗಳು, ಎಷ್ಟೊಂದು ಲೈವ್ ಜೀವಗಳು ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತವೋ ಅಷ್ಟು ನಮಗೆ ಒಳ್ಳೆಯದಾಗತ್ತೆ, ಅದು ನಮಗೆ ಹರಿಸಿ ಹೋಗುತ್ತಂತೆ ತಿಂದುಬಿಟ್ಟು. ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ, ಆದಷ್ಟು ಆ ಪ್ಲಾಸ್ಟಿಕ್ ಹೂಗಳನ್ನೆಲ್ಲ ಇಡದಲ್ಲದೆ ಈ ಥರದ ಒಂದು ತೋರಣಗಳನ್ನ ಇಡೀ, ಭತ್ತದ ತೋರಣನ ಒಳ್ಳೆದು ಅಂದರೆ ಗುಬ್ಬಿಗಳಾಗಿರ್ಬೋದು ಎಲ್ಲ ಬಂದು ತಿನ್ನೋದ್ರಿಂದ ಒಳ್ಳೆಯದಾಗತ್ತೆ. ಅಡ್ಡಿಲ್ಲ, ಒಂದು 3 to 4 ಮಂತ್ಸಿಗೆ ಒಂದ್ಸಲ ಚೇಂಜ್ ಮಾಡ್ತಿರ್ಬೋದು, ಇಟ್ಸ್ ಓಕೆ. ನಾವು ಅದಕ್ಕೆ ಡೈರೆಕ್ಟಾಗಿ ಒಂದು ಫೀಡ್ ಮಾಡೋಕ್ಕಾಗಲ್ಲ, ಈ ಥರ ಆದರೂ ನಾವು ಅದಕ್ಕೆ ಹೆಲ್ಪ್ ಮಾಡ್ಬೋದು ಅಲ್ವಾ. ಆ್ಯಂಡ್ ಇದ್ರ ಪ್ರೈಸು ಜಸ್ಟ್ 260 ರುಪೀಸ್ ಅಷ್ಟೇ. ಇದ್ರದ್ದೆಲ್ಲ ಲಿಂಕನ್ನು ಕೆಳಗಡೆ ಹಾಕಿರ್ತೀನಿ. ನೆಕ್ಸ್ಟ್ ಎಲ್ಲರಿಗೂ ಕನ್ಫ್ಯೂಷನ್ ಇರೋದು ಪೂಜಾ ಹೇಗೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ್ದು ಅಂತ ಹೇಳ್ಕೊಂಡು. ಆ್ಯಂಡ್ ಈ ವರ್ಷ ಯಾವಾಗ ಬರ್ತಾ ಇದೆ, ಯಾವತ್ತು ಮುಹೂರ್ತ, ಅದರದ್ದೆಲ್ಲ ಡೀಟೇಲ್ಸ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ, ವರಮಹಾಲಕ್ಷ್ಮಿ ಪೂಜಾ ವಿಧಾನ ಅಂತಲೇ. ಸೊ ಮಿಸ್ ಮಾಡದೆ ನನ್ನ ಚಾನಲ್ ಈಶಾ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮದೆಲ್ಲ ಈ ಒಂದು ಪ್ರೀತಿ ಸಪೋರ್ಟಿಂದನೇ ನಾನು ಇಷ್ಟೊಂದು ಕಂಟೆಂಟ್ಗಳನ್ನ ಮಾಡಲಿಕ್ಕೆ ಆಗ್ತಾ ಇರೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಟಾಪಿಕ್ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.